ಅಮ್ಮ, ಮಗನ ಯಶಸ್ಸನ್ನು ನೋಡಿದ್ರೆ 5 ಬಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ ಮಗನ ಯಶಸ್ಸನ್ನು ನೋಡಿದ್ರೆ ಅಷ್ಟು ದೊಡ್ಡ ಪ್ರೀತಿಯನ್ನು ಇಡೀ ಮಾಗಡಿ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ? ಮದುವೆ ಆದ ವರ್ಷ BJP MLA ಫಸ್ಟ್ ಟೈಮು, ಆವಾಗೂ ಖುಷಿ ಇತ್ತು. ಆಮೇಲೆ ಅದು ಬಿಡಿಸಿ JDSಗೆ ಹೋದ. JDS ಎಲ್ಲೂ ಗೆದ್ದ, ಎಲ್ಲೂ ಸೋಲಿಲ್ಲ. JDS ಈಗ ಬಿಟ್ಟು ಕಾಂಗ್ರೆಸ್ಗೆ ಬಂದ. ನಮ್ಮ ಯಜಮಾನರು ಕಾಂಗ್ರೆಸ್ಸಲ್ಲೇ ಇದ್ದರು ಮೊದಲಿಂದನೂ. ಇದೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದದ್ದು. ಕಡೆಗೆ ಕಾಂಗ್ರೆಸ್ಗೆ ಬಂದ್ಬಿಟ್ಟ, ಖುಷಿ ಆಯಿತು. ಇನ್ನು 25 ವರ್ಷಕ್ಕೇ ಮಗ ರಾಜಕೀಯಕ್ಕೆ ಬರ್ತಾರೆ. ಸೊ ಆ ಭಯ ಇತ್ತ? ಮಗ ಇನ್ನೂ ಚಿಕ್ಕವರು, ಈಗಲೇ ದೊಡ್ಡ ಜವಾಬ್ದಾರಿ ಹೇಳಿಲ್ವರ, ನನಗೆ ಅದ್ರ ಬಗ್ಗೆ ಯಾವುದೂ ಇರಲಿಲ್ಲ, ಭಯ ಅಂಥದ್ದು ಏನೂ ಇರಲಿಲ್ಲ ನನಗೆ. ಆಮೇಲೆ ಖುಷಿ ಆಯಿತು. ಈಗೀಗ ನನಗೆ ಅದ್ರ ಜ್ಞಾನೋದಯ. ಪ್ರತಿ ನಾಮಿನೇಷನ್ಗೂ ಮಗನ ಜೊತೆಲಿ ಹೋಗಿ ನಿಲ್ತೀರಾ ಅಮ್ಮ ನೀವು? ಮಾಗಡಿಗೆ ಹೋಗ್ತೀನಿ. ಮಾಗಡಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದಾಗ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಬರ್ತೀನಿ. ಒಂದು ಸಾರಿ ಸೋತೋಗ್ಬಿಟ್ಟು ನಾಮಿನೇಷನ್ಗೆ ಕಾಸು ಅವರೇ ಕೊಡ್ತಾರೆ. ಹೌದಾ? ನೀವು ದುಡ್ಡು ಕೊಡ್ತೀರಂತ? ನಾನೇ ಕೊಡ್ತಾ ಇದ್ದೆ. ಅವರೇ ಕೊಡ್ತಾರೆ. ಯಾರೋ ಬೇರೆಯವರೆಲ್ಲ ಕೊಡೋಕೆ ಬಂದರು. ನಾನು ಯಾವಾಗ ನನಗೆ ಬುದ್ಧಿ ಬಂದಂಗೆ ಆಯಿತು, ಯಾರ ಕೈಲೂ ಕೊಡಿಸ್ಲಿಲ್ಲ. ನಾನೇ ಕೊಡ್ತೀನಿ, ಒಬ್ಬರು ಕೊಡಬೇಡಿ ಅಂತ ನಾನೇ ಕೊಡ್ತೀನಿ. 5 ಬಾರಿ MLA ಆಗಿದ್ದಾರೆ ಅಮ್ಮ ಮಗ. ಸೊ ಮಿನಿಸ್ಟ್ರ್ ಆಗಬೇಕು ಅನ್ನೋದು ಆಸೆ ಎಂಥ ರಾಜಕಾರಣಿಗೂ ಇದ್ದೇ ಇರುತ್ತೆ, ಎಂಥ MLAಗೂ. ಎಂಥವ್ರಿಗೂ ಆಸೆ ಇರ್ತದೆ. ಆದರೆ ನಮ್ಮ ಯಜಮಾನ್ರು ಮಿನಿಸ್ಟ್ರ್ ಆಗಬೇಕು ಅಂತ ಆಸೆ ಇತ್ತು. ಮಿನಿಸ್ಟ್ರು ಮಾಡಿ ಮಧ್ಯದಲ್ಲಿ ಕಿತ್ತಾಕ್ಬಿಟ್ರು. ಅವರು ಒಂದು 15 ದಿವಸ ಮಿನಿಸ್ಟ್ರ್ ಆಗಿದ್ದರು, ಮುಜರಾಯಿ ಮಿನಿಸ್ಟ್ರ್ ಆಗಿದ್ದರು. ಅದನ್ನು ಯಾರೋ ಕಿತ್ತಾಕಿದ್ರು ಬಿಡಿ, ಅದು ಸುದ್ದಿ ಏನು ಬೇಡ. ಅದು ಹೋಯ್ತಾ, ಅವ್ರ ಮಿನಿಸ್ಟ್ರಿಗೆ ಹೋಯ್ತಾ, ಎಲ್ಲ ಹೋಯ್ತು. ಸರಿ, ನನ್ನ ಮಗ ಆಗಬೇಕು ಅನ್ನೋ ಆಸೆ ಅದೇ. ಯಾವಾಗ ಅದೃಷ್ಟ ಬರ್ತದೆ ನೋಡು, ಒಂದು ಚೇರ್ಮನ್ನಾರ ಮಾಡೋರಲ್ಲ, ಅದಕ್ಕೆ ಖುಷಿ ಪಟ್ಕೊಂಡಿದ್ದೀನಿ ಅಷ್ಟೇ.